ವಿದ್ಯಾನಗರದ ವಾರ್ಡ್ ನಂ. 7ರಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ನಿರ್ಲಕ್ಷ್ಯ ಹಾಗೂ ಅನುದಾನ ದುರುಪಯೋಗದ ಆರೋಪ. ವಿದ್ಯಾನಗರ ವಾರ್ಡ್ ನಂಬರ್ 7, ಜೇವರ್ಗಿ ತಾಲೂಕು, ಕಲಬುರಗಿ, ಗುಲ್ಬರ್ಗಾ ಜಿಲ್ಲೆ. ವಿಷಯ: ವಿದ್ಯಾನಗರದ ವಾರ್ಡ್ ನಂ. 7ರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಅಪಾಯಕಾರಿ ವಿದ್ಯುತ್ ಕಂಬಗಳು ಹಾಗೂ ವಾರ್ಡ್ಗೆ ಮಂಜೂರಾದ ಅನುದಾನವನ್ನು ಬೇರೆ ವಾರ್ಡ್ಗಳಿಗೆ ವರ್ಗಾವಣೆ ಮಾಡುತ್ತಿರುವ ಸ್ಥಳೀಯ ಚುನಾಯಿತ ಪ್ರತಿನಿಧಿಯ ನಡೆಯನ್ನು ಖಂಡಿಸಿ 1. ಮೂಲಭೂತ ಸೌಕರ್ಯಗಳ ಕೊರತೆ. ವಿದ್ಯಾನಗರದ ನಿವಾಸಿಗಳು ತೀವ್ರವಾದ ಚರಂಡಿ, ನಾಲೆ ಮತ್ತು ರಸ್ತೆಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ರಸ್ತೆಗಳು ಸಂಚಾರಕ್ಕೆ ಯೋಗ್ಯವಾಗಿಲ್ಲದೆ ಜನರು ಕೆಸರಿನಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅದನ್ನೇ ರವಿಕುಮಾರ್ ಎಂ ಬೇರ್ನಹಳ್ಳಿ. ಇವತ್ತು ವಾರ್ಡ್ ನಂಬರ್ 7ರಲ್ಲಿ ಬಂದಿದ್ದೀವಿ. ಸೊ ಇಲ್ಲಿರ್ತಕ್ಕಂಥ ಮೆಂಬರು ಮತ್ತು ಪುರಸಭೆಯರ ವಿರುದ್ಧವಾಗಿ ಇಲ್ಲಿ ಇರ್ತಕ್ಕಂಥ ಜನಗಳೆಲ್ಲರೂ ಬನ್ನಿ ಒಂದು ವಿಡಿಯೋ ಮಾಡಿರಿ. ಸಾಕಷ್ಟು ಬಾರಿ ಏನದ ನಾವು ಪುರಸಭೆಗೆ ಬಂದು ಭೇಟಿ ಆಗಿದ್ರೇನು ಕೂಡ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂದ್ರೆ ಕೊಡ್ತಿಲ್ಲ ಅನ್ನೋ ಅಭಿಪ್ರಾಯದಿಂದ ನಮ್ಮನ್ನು ಕರೆಸಿದ್ದಾರೆ. ಇಲ್ಲಿ ಜನರು ಕೂಡ ಇದ್ದಾರೆ. ಬರೀ ಅವರ ಅಭಿಪ್ರಾಯ ಏನಿದೆ, ಇಲ್ಲಿ ಇರ್ತಕ್ಕಂಥ ಕೊರತೆ ಏನಿದೆ ಅನ್ನೋದು ವಿಡಿಯೋ ಮುಖಾಂತರ ತಮ್ಮ ಎಲ್ರಿಗೂ ತೋರಿಸ್ತೀನಿ. ಪುರ ತುಂಬಿ ಹೊರ ಬಂದಿದ್ದಾರೆ ಮತ್ತು ಕಸ ಮತ್ತು ರೋಡ್ ಮೇಲೆ ಬಿದ್ದಿದೆ ಮತ್ತು ನೊಣ ಸೊಳ್ಳೆಗಳು ಆಗಿ ಮಕ್ಕಳಿಗೆ ಜ್ವರ, ನೆಗಡಿ ಮತ್ತು ಟೈಫಾಯ್ಡ್, ಮಲೇರಿಯಾ ಭಾಳ ಆಲತ್ತಿದೆ. ಮತ್ತು ರೋಡ್ ಮೇಲೆ ಪೂರಾ ಕಸ ಅಂದ್ರೆ ಯಾರು ಮುನ್ಸಿಪಾಲ್ಟಿದವ್ರು ಪೂರಾ ಇಗ್ನೋರ್ ಮಾಡತ್ತಿದ್ದಾರೆ. ಏರಿಯಾಗೆ ಬಂದು ವಿಸಿಟ್ ಆಗ್ಬೋದು. ಪೂರಾ ಗಾಡಿ ಅಂತ ಮೈ ಮೇಲೆ ಇರ್ಲತ್ತವ. ಪೂರಾ ಕಸ ಅಂದ್ರೆ ಕಸ, ನಾಲೆ ತುಂಬಿ ಪೂರಾ ಹೊರಗೆ ಬರ್ಲತ್ತಿದೆ. ನೊಣ ಗಿಡ ನಿಂತು ಪೂರಾ ಮಕ್ಕಳುಗಳು ಬರೀ ದವಾಖಾನೆ. नाली की प्रॉब्लम, रोड की प्रॉब्लम, राड़े में फिर रही 15 दिन को 6 दिन को 7 दिन के एक बार मिल रहा था. हमारे गली में राड़ा कर तुम बोले पिंटिया नहीं करे, एक भी नहीं करे. इलेक्शन में जीत करने के बाद बोरिंग डाले, बोरिंग में पानी ले. बहुत प्रॉब्लम है हमारे भाड़े को. कितने बार म्यूनसिपालिटी को गए तो हमारे को केयर नहीं कर रहे. लाइट का खंभा चिरे गया, हवा छीटी तो खंभा गिरता. बहुत तकलीफ है हमारे को. ಮೆಂಬರ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಅವ್ರ ಮೆಂಬರ್ ಆದ ತಕ್ಷಣ ಇದು ರೋಡ್ ಮಾಡಿದ್ದಾರೆ. ಬಟ್ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 20 ವರ್ಷ ಮ್ಯಾಗ ಆಗಿರ್ಬೋದು, ಗೊತ್ತಿಲ್ಲ ಸರ್ ಎಷ್ಟು ವರ್ಷ ಇದೆ. ಆ ಟೈಮಿಗೆ ರೋಡ್ ಮಾಡಿದ ತಕ್ಷಣ ಮತ್ತೆ ರೋಡೂ ಇಲ್ಲ ಸರ್, ನಾಲಿನೇ ಇಲ್ಲ, ಪೂರ ಬರೋದೇ ಇಲ್ಲ ಸರ್. ಯಾರು ಮೆಂಬರ್ ಬಂದ ಅವರು ನೀವು ಕಂಪ್ಲೇಂಟ್ ಕೊಡ್ರಿ, ಅದು ಕೊಡ್ರಿ ಅಂತಾರೆ. MLA ಫಂಡ್ ಆಗಿಲ್ರಿ, ಮೆಂಬರ್ಗೆ ಕೇಳೋಣ. ಮುನ್ಸಿಪಾಲಿಟಿ ಫೋನ್ ಹಚ್ಚಗಳೇ ಮೆಂಬರ್ ಹೇಳತ್ತಾರ್ರಿ. ಮೆಂಬರ್ಗಳಿಗೆ ಕೇಳೋಣ ಸಾಬು ಫೋನ್ ಮಾಡಂತಾರ್ರಿ, ಚೀಫ್ ಆಫೀಸರ್ ಹೇಳ್ತಾರೆ. ಮೆಂಬರ್ ಏನಂತಾರ್ರಿ, ಚೀಫ್ ಆಫೀಸರ್ ಫೋನ್ ಮಾಡಂತ ಹೇಳ್ತಾರ್ರಿ. ಚೀಫ್ ಆಫೀಸರ್ ಅಂತಾರೆ, ಮೆಂಬರ್ಗಳಿಗೆ ಫೋನ್ ಮಾಡ್ರಿ ಹೇಳ್ತಾರ್ರಿ ಸರ್. ಸಾಕಷ್ಟು ಬೈದಿವಿ ಸರ್, ಅನ್ಬಾರ್ದದು. ಈಗ ಭಾಷೆ ಹೊಲಸು ಬರ್ತದೆ ಸರ್, ನಾನು ಅನ್ಬಾರ್ದದು. ಹೇಳ್ತೀನಿ ಸರ್. ನಿಮ್ ಲೆಕ್ಕ ನೋಡಿದ್ರ ಟೋಟ್ಲಿ ಆಗಿ ಮೆಂಬರು ಓಟಿಗೆ ಅಷ್ಟೇ ಬಂದ, ಅಷ್ಟೇ ಬರೋದ್ರಿ. ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ತಗೊಳ್ಬೇಕಿತ್ತಲ್ಲ ನೀವು. ಬಜೆಟ್ ಸರ್ ಏನ್ ಮಾಡ್ಬೇಕ್ರಿ ಹೇಳಿ ಸಾಕಾದ್ರಿ. ಕ್ಯಾನ್ಸಲ್ ಮಾಡುತ್ತೆ ಅದನ್ನು ಮಾಡಿದ್ದೇವ್ರಿ. ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ, ಅದನ್ನು ಮಾಡಿಲ್ಲ ಸರ್. ಈಗ ನಾ ಹೇಳ್ತಿರೋದು, ಈಗ ಚೀಫ್ ಆಫೀಸರ್ ಗುಲಿಗೂ ಹೋಗಿಲ್ಲ ಅಷ್ಟೇ. ಹೋಗಿ ಸರ್, ಹೋಗಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಲೆಟರ್ ಕೊಟ್ಟಿರಿ ನೀವು? 2-3 ಲೆಟರ್ ಕೊಟ್ಟಿವಿ ಸರ್. 2-3 ಕೊಟ್ಟಿರಿ. ಮುನ್ಸಿಪಾಲಿಟಿ ಹೋಗಿ ಕೊಟ್ಟಿವಿ. ಸೀರೀಸ್ ಇದು ಇಟ್ಟಿದ್ರು ನಮಗೂ ಓಟ್ ಹಾಕೊಂಡು ಎಲ್ಲ ಬಟ್ ಅವರು ಏನು ಮಾಡಿಲ್ರಿ. ಮೆಂಬರ್ ಸೀರಿಯಸ್ ಸೌಕರ್ಯ ಏನು ಮಾಡಿಲ್ರಿ. ಬಟ್ ಅಜಯ್ ಸಿಂಗ್ ಅವರು ಏನು ಮಾಡಿಲ್ಲ ಸರ್. ಸೀರಿಯಸ್ ಹೋಗಾರ ಅಂದ್ರೆ ರಾಜಶೇಖರ್ ಸೀರಿಯಸ್ ಏನಪ್ಪಾ ಅಂದ್ರೆ ರಾಜಶೇಖರ್ ಸೀರಿ ಅವರು ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ಶಾಸಕರಾದ್ರು. ಅವರು ಕೂಡ ಹೇಳಿದ್ರಂತೆ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ, ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬರ್ತಿದ್ದಾರೆ. ಮತ್ತೆ ಉಳಿದಿರೋ ಟೈಮಿಗೆ ನೋಡ್ತಾನೆ ಇಲ್ಲ ಯಾರು ಒಬ್ಬರು ಅಧಿಕಾರಿಗಳ. ಯಾರೇ ಇದ್ರೆ ಮುಂದಿನ ದಿನಗಳಲ್ಲಿ ಮಾಡ್ಬೇಕನ್ನೋದು ಎಲೆಕ್ಷನ್ ಟೈಮಿಗೆ ವಾದ ಮಾಡಿದ್ರು. ನಾವು ಮೇಲ್ಗಡೆ ಹೋಗ್ತೀವಿ, ಎಲ್ಲ ರೋಡ್ ಹಾಕ್ತೀವಿ, ಹಾಕಂದ್ ನಮ್ ಕಡೆ ಬಿಜೆಪಿ. ಸೊ ಅವ್ರಿಗೆ ಸಿಟ್ಟು ಬಂದಿರ್ಬೋದು. ನೀವು ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟರ ಬಿಜೆಪಿಗೆ ಹಾಕಿರ, ಬಿಜೆಪಿ ಮಾಡ್ಯಾರಂತ. MLA ಎಲೆಕ್ಷನ್ ಮಾಡೋದ್ರಲ್ಲಿ ನಾವು ಸಿರಿ ಸೌಕರ್ಯ ಏನಂದ್ರು, ನನ್ನ ಫಂಡು ನಂದು ಇದನ್ನಿತ್ತು ತೆಗೆದು ಕೊಡ್ತೀನಿ, ಇಲ್ಲಿ ರೋಡಿಂದು ಮತ್ತು ನಾಲಿದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇದು ವಾದ ಬಿ ಕೊಟ್ಟಿದ್ರು. ವಿಶ್ವವೇದ ಗುಡಿಯಾಗ ಮೀಟಿಂಗ್ ಬಿ ಆಗಿತ್ತು. ತಮ್ಮದವ್ರು ಬಂದು ಎಲ್ಲೋ ಮಂದಿ ಏರಿಯಾ ಬಂದು ಕೊಡ್ತಿದ್ರು.
ವಿರೋಧ ಮೇಲೆ ಕುಂತರು ಬಿ ಇನ್ನ ಆದ್ರೂ 3 ವರ್ಷ ಎಲೆಕ್ಷನ್ ಆಗಿ MLA ಇನ್ನ ಆದ್ರೂ ಬಿ ರೋಡ್ ಇಲ್ಲ, ಇನ್ನ ಆದ್ರೂ ಬಿ ಇಲ್ಲಿಂದ 7 ನಂಬರ್ ವಾರ್ಡ್ನಲ್ಲಿ ಬರ್ತಕ್ಕಂಥ ಬಜೆಟ್ಗಳು ಬೇರೆ ಏರಿಯಾನಲ್ಲಿ ಹಾಕಿದ್ದಾರೆ. ಮೆಂಬರ್ ಸಂತೋಷ್ ಮಲ್ಲಾಬಾದಿ ಅವರು ನಮಗೆ ಮಾಡಂತಂದ್ರೆ ಒಟ್ಟ ಬರ್ತಾ ಇಲ್ಲ ಏರಿಯಾ ಕಡೆಗೆ. ಬಿಲಾಲ್ ಖಾನಲ್ಲಿ ಹೋಗ್ತಾ ಇದೆ, ನಮ್ಮ ಏರಿಯಾ ಸಮಸ್ಯೆ ಅವ್ರು ಒಟ್ಟ ನೋಡ್ತಾ ಇಲ್ಲ. ಅವರು ಏನು ಫೋನ್ ಮಾಡಿದ್ರೆ ಬಿಸಿ ಬರ್ತಾ ಇದೆ. ಒಂದು 2 ನಂಬರ್ ಬ್ಲಾಕ್ನಲ್ಲಿ ಹಾಕಿದ್ದಾರೆ. ಮುನ್ಸಿಪಾಲ್ಟಿಗೆ ಹೋದ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ, ನಾಳೆ ತೆಗೆದ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂದ್ರೆ ಬರ್ತಾನೆ ಇಲ್ಲ. ನಾಳೆ ತುಂಬಿ ಹಡ್ಲಾಗತ್ತದ, ನಾವು ಗಾಡಿಯಲ್ಲಿ ತಿರುಗಾಡತ್ತೀವಿ ಅಷ್ಟೇ. ಚೀಫ್ ಆಫೀಸರ್ಗೂ ಭೇಟಿ ಆಗಿದೆ. ಎಷ್ಟು ಸಲ ಭೇಟಿ ಆಗಿದೆ ಚೀಫ್ ಆಫೀಸರ್? ಒಂದು 20 ಸಲ ಭೇಟಿಯಾಗಿದ್ದೀವಿ. ಕ್ರಮ ಕೈಗೊಳ್ಳುತ್ತಿಲ್ಲ ಅವರು. ಏನಂತೀರ, ಮಾಡ್ತೀನಿ ಅಂತಾರೋ ಅಥವಾ ಇಲ್ಲ ಅಂತಾರೋ? ಮಾಡ್ತೀನಿ, ಕಳಿಸ್ತೀನಿ, ಲೇಬರ್ ಕಳಿಸ್ತಾನೆ ಇಲ್ಲ ಅವರು. ಇನ್ನೂವರೆಗೆ ಲೇಬರ್ ಮುನ್ಸಿಪಾಲ್ಟಿ ಸುಮಾರು 15 ದಿನಕ್ಕೊಮ್ಮೆ ನೀರು ಸರಬರಾಜು ಆಗುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಬೋರಿಂಗ್ ಹಾಕಿಸಿದರೂ ಅದರಲ್ಲಿ ನೀರು ಬರುತ್ತಿಲ್ಲ ಎಂಬುದು ಸ್ಥಳೀಯರ ದೂರು. ಅಪಾಯಕಾರಿ ವಿದ್ಯುತ್ ಕಂಬ, ಬಡಾವಣೆಯಲ್ಲಿರುವ ವಿದ್ಯುತ್ ಕಂಬವೊಂದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದ್ದು ಕ್ರ್ಯಾಕ್, ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿದೆ. ಇದರಿಂದ ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ಒದಗುವ ಭೀತಿಯಿದೆ. ಈ ಬಗ್ಗೆ ಜೆಸ್ಕಾಂ ಮತ್ತು ಪುರಸಭೆಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡಿದಿಲ್ಲ, ಮಾಡ್ತೀವಿ ಅಂತಂದಿದ್ದರು, ಇನ್ನ ತನ ಏನು ಮಾಡಿಲ್ಲ. ನಾಳೆ ಕಂಬ ಏನ್ರೆ ಹುಡುಗರ ಮ್ಯಾಗ ಬಿತ್ತ ಅಂದ್ರೆ ನೇರ ಹೊರಣೆ ಮುನ್ಸಿಪಾಲ್ಟಿ ಜೆಸ್ಕಾಂದವರು ಅವರೇ. ದಿನಗಳಲ್ಲಿ ಕಂಬ ಏನ್ರೆ ಹಾಕಿಲ್ಲಂದ್ರೆ ಜೆಸ್ಕಾಂ ಮತ್ತು ಮುನ್ಸಿಪಾಲ್ಟಿ ಬೀಗ ಹಾಕೋದು ಗ್ಯಾರಂಟಿ. ಅನುದಾನ ವರ್ಗಾವಣೆ ಮತ್ತು ಮೆಂಬರ್ ವಿರುದ್ಧ ಕಿಡಿ. ಈ ವಾರ್ಡ್ಗೆ ಬರಬೇಕಾದ ಬಜೆಟ್ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಥಳೀಯ ವಾರ್ಡ್ ಮೆಂಬರ್ ಅವರು ಬೇರೆ ನಗರ ಅಥವಾ ವಾರ್ಡ್ಗಳಿಗೆ ವರ್ಗಾವಣೆ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ವಾರ್ಡ್ನ ರೊಕ್ಕ, ಹಣ ತಿಂದು ಬೇರೆ ಕಡೆ ಕೆಲಸ ಮಾಡುತ್ತಿದ್ದಾರೆ ಎಂದು ವೃದ್ಧ ಮಹಿಳೆಯೊಬ್ಬರು ನೇರವಾಗಿ ಆರೋಪಿಸಿದ್ದಾರೆ. ಚುನಾವಣೆಯ ಸಮಯದಲ್ಲಿ ನೀಡಿದ ಭರವಸೆಗಳನ್ನು ಮೆಂಬರ್ ಈಡೇರಿಸಿಲ್ಲ ಎಂದು ಜನರು ದೂರಿದ್ದಾರೆ. ನಿಮಗ್ರಿ ಏನಂತ ಹೇಳ್ಯಾರ ಹೇಳ್ರಿ? ಯಾರ್ರಿ ಮೆಂಬರ್ ಸಾಬ್? ಹಾ ರೀ, ಮುನ್ಸಿಪಾಲ್ಟಿ ಹೋಗತ್ತಿದ ಅವ್ರೇನಂತ? ಇಲ್ಲಿರೋರು ಹೊಸ ಮಂದಿರ್ಲತ್ತಾರ್ರಿ, ರೊಕ್ಕ ತಿಂದನ ಆಯ್ತ ಹೋಗ್ಯಾನ ಅಂತ. ರೊಕ್ಕ ತಿಂದ ಹೋಗ್ಯಾನ್ರಿ, ಕರೆಯದಾರಿ. ಸರಿ ಆಯ್ತು. ರೋಡ್ ಮಾಡ್ಬೇಕು, ನಾಲಿ ಮಾಡ್ಬೇಕು. ಇದು ಮಾಡಿಲ್ಲ ಅಂತಂದ್ರೆ ಪಿಂಟೆ ನಮ್ಮ ಹಾಟ್ಯಾಗ ಚಪ್ಪಲ್ ತಗೊಂಡು ಹೊಡಿತೀವಿ ಮನೆಗೆ ಹೋಗಿ. ಮೆಂಬರ್ ಅನ್ನಲ್ಲ ಹೇಳಿದ್ರೆ ಅದು ಅವಧಿ ಮುಗಿದಾದ್ರಿ, ಈಗ ಅವನಿಗೆ ಏನು ಅನ್ನಂಗಿಲ್ಲ ನೀವು. ಎಲ್ಲಿ ಮುಗಿತಾಗ ನಮ್ಮ ಓಣಿಗೆ ಬಂದೇ ಇಲ್ಲ. ಒಟ್ಟ ಬಂದಿಲ್ಲ ಅಂದ್ರೆ ಬಿ ರೊಕ್ಕ ತಿಂದು ನಮ್ಮ ಓಣಿ ಮೇಲೆ ಬಜೆಟ್ ಎತ್ಕೊಂಡು ಎಲ್ಲ ನಮ್ಗ ಓಣನವ್ರಿಗೆ ಗಲೀಜಿನಾಗ ಕುದುರಿಸಿ ಬಿಟ್ಟಾನ. ಈಗ ಏನಿಲ್ಲ, KB ಆಫೀಸ್ಗ ಮುನ್ಸಿಪಾಲ್ಟಿಗೆ ಚಾವಿ ಹಾಕಿ ಬಿಡ್ತೀವಿ. ಜೀವ ನುಕ್ಸಾನ ಆಗಿದ್ರೆ ಪ್ರತಿಭಟನೆಯ ಎಚ್ಚರಿಕೆ. ಸಮಸ್ಯೆಗಳು ಬಗೆಹರಿಯದಿದ್ದರೆ ಮತ್ತು ಅಪಾಯಕಾರಿ ವಿದ್ಯುತ್ ಕಂಬವನ್ನು ಶೀಘ್ರವಾಗಿ ಬದಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಹಾಗೂ ಜೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲೊಂದು ಚಿಕನ್ ಸೆಂಟರ್ ಕಟ್ಟಿದ್ದಾರೆ. ಆ ಚಿಕನ್ ಸೆಂಟರ್ಗೆ ಯಾವುದೇ ಒಂದು ಪರ್ಮಿಷನ್ ಇಲ್ಲ, ಏನೂ ಇಲ್ಲ, ಯಾವುದೇ ಅನುಮತಿ ಇಲ್ಲಾರ್ದೆ ಕಟ್ತಾರ. ಮತ್ತು ಹಂಗೆ ಇಲ್ಲಿ ಚಿಕನ್ ಮಾರಾಟ ಮಾಡ್ಬೋದು ಅಷ್ಟೇ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವ್ರು ಕಟ್ ಮಾಡಿ ಇಲ್ಲೇ ಅದರ ಎಲ್ಲ ಇಲ್ಲೇ ಮೋರಿಗೆ ಬಿಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಧಾಮಿ ಕಾಟಗಳು ಆಗ್ತಾ ಇದೆ. ಒಬ್ಬ ನಾಯಿಗಳ ಕಾಟಗಳನ್ನು ಅಷ್ಟೇ ಆಗಿದೆ. ಬೀದಿ ನಾಯಿಗಳು ಕಂಡ ಎಷ್ಟೊಂದು ಇದಾವಂದ್ರೆ ಇಲ್ಲಿ ಚಿಕ್ಕ ಹುಡುಗರು ಹೊರಗೆ ಹೋಗ್ಬೇಕಾದ್ರೂ ಬಹಳ ಹೆದರಿಕೆ ಬರ್ತದೆ. ಆ ಪರಿಸ್ಥಿತಿ ಅದು. ವಿದ್ಯಾನಗರದ ನಿವಾಸಿಗಳು ತಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಿರುವ ರಸ್ತೆ, ನೀರು ಮತ್ತು ಚರಂಡಿ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ. ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ವಾರ್ಡ್ನ ಅನುದಾನವನ್ನು ವಾರ್ಡ್ನ ಅಭಿವೃದ್ಧಿಗೆ ಬಳಸಿ ಜನರ ಸುರಕ್ಷತೆಯನ್ನು ಖಚಿತಪಡಿಸಬೇಕಿದೆ. ಜೇವರ್ಗಿ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮರೀಚಿಕೆ, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ.